Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಆಲ್ರೆಡಿ ನಾನು ನಿಮ್ಮ ಮುಂದೆ ತಂದಿರುವಂತಹ ಟಾಪಿಕ್ ಬಂದು ಸಿಂಪಲ್ ಇಂಟ್ರೆಸ್ಟ್. 2 ಯೂನಿಟ್ಗಳನ್ನ 2 ಸೆಷನ್ಸ್ನ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ. 22nd ಪ್ರಾಬ್ಲಮ್ವರೆಗೂ ಲಾಸ್ಟ್ ಸೆಷನಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಈ ಸೆಷನ್ನಲ್ಲಿ ಸೆಕ್ಷನ್ ಬಿ ಮತ್ತು ಸಿ ಅಲ್ಲಿ ಯಾವ ರೀತಿ ಕೇಳಬಹುದು. ಮೋಸ್ಟ್ ಪ್ರಾಬಲಿ ಬಿ ಅಂತೂ ಕಂಪ್ಲೀಟ್ ಮಾಡ್ತೀವಿ, ಸಿಗೆ ನೆಕ್ಸ್ಟ್ ಸೆಷನ್ಗೆ ಹೋಗ್ತೀವಿ ಅಂತ ಅನ್ಕೊಂತೀನಿ. ಸೊ ಸೆಕ್ಷನ್ ಬಿನಲ್ಲಿ ಯಾವ ರೀತಿ ಪ್ರಾಬ್ಲಮ್ಸ್ನ ಸಿಂಪಲ್ ಇಂಟ್ರೆಸ್ಟಲ್ಲಿ ಕೇಳಬಹುದು ಅನ್ನೋದನ್ನು ಈ ಸೆಷನ್ನಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಹಾಗಾದರೆ ಬನ್ನಿರಿ ಈಗ 23rd ಪ್ರಾಬ್ಲಮ್ಗೆ ಹೋಗೋಣ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. Find the principal on which amounts to rupees 12,000. ಹಾಗಾದರೆ 12,000 ಅಮೌಂಟ್ ಆಗುತ್ತಂತೆ. ನಾವೇನು ಕಂಡುಹಿಡಿಬೇಕಂತೆ? ಪ್ರಿನ್ಸಿಪಲ್ನ ಕ್ಯಾಲ್ಕುಲೇಟ್ ಮಾಡಬೇಕಂತೆ. ಹಾಗಾದರೆ ಪಿ ಈಕ್ವಲ್ಸ್ ಕ್ವಶನ್ ಮಾರ್ಕ್ ಆಗಿರುತ್ತೆ. ಅಮೌಂಟ್ 12,000 ಕೊಟ್ಟಿದ್ದಾನೆ, ರೇಟ್ 10%, ಎಷ್ಟು ವರ್ಷ ಅಂತೆ? 2 years ಅಂತ. ಹಾಗಾದರೆ ಅಮೌಂಟ್ ಕೊಟ್ಟಿದ್ದಾನೆ ಅಂದರೆ ಅಮೌಂಟ್ ಫಾರ್ಮುಲಾ ಹಾಕಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇದು 2 ರೀತಿಯಲ್ಲಿ ಮಾಡ್ಬೋದು ಸ್ಟೂಡೆಂಟ್ಸ್. 2 ರೀತಿಯಲ್ಲಿ ಮಾಡಿ ತೋರಿಸ್ತೀನಿ, ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ಸಾಲ್ವ್ ಮಾಡಿ. ಓಕೆ, ಅಮೌಂಟ್ ಈಕ್ವಲ್ಸ್ ಪಿ ಪ್ಲಸ್ ಎಸ್ ಐ. ಅಮೌಂಟ್ ಈಕ್ವಲ್ಸ್ ಪಿ ಅಂದರೆ ಪ್ರಿನ್ಸಿಪಲ್ ಪ್ಲಸ್ ಎಸ್ ಐ ಅಂದರೆ ನಿಮ್ಗೆ ಗೊತ್ತು. ನಿಮಗೆ ಎಸ್ ಐ ಅಂದ್ರೇನು? ಪಿ ಆರ್ ಟಿ ಡಿವೈಡ್ ಬೈ 100. ಕ್ಲಿಯರ್ ಆಯ್ತಾ ಸ್ಟೂಡೆಂಟ್ಸ್? ಎ ಅಂದರೆ ಅಮೌಂಟ್ ಈಕ್ವಲ್ಸ್ ಪಿ ಅಂದರೆ ಪ್ರಿನ್ಸಿಪಲ್ ಪ್ಲಸ್ ಎಸ್ ಐ ಅಂದ್ರೇನು? ಪಿ ಆರ್ ಟಿ ಡಿವೈಡ್ ಬೈ 100. ಹಾಗಾದ್ರೆ ಎ ಅಂತ ಅಪ್ಲೈ ಮಾಡ್ಕೊಳ್ಳಿ. ಎ ಅಂದರೆ ಎಷ್ಟು? 12,000 ಈಕ್ವಲ್ಸ್ ಪಿ ಅಂದರೆ ಅದನ್ನೇ ಕಂಡುಹಿಡಿಬೇಕಾಗಿರೋದು ಪ್ಲಸ್ ಪಿ ಅಂದರೆ ಪಿ ಇಂಟು ರೇಟ್ ಎಷ್ಟು? 10 ಇಂಟು ಟೈಮ್ ಎಷ್ಟು? 2 years ಡಿವೈಡ್ ಬೈ 100. ಅಂದರೆ 12,000 ಈಕ್ವಲ್ಸ್ ಪಿ ಪ್ಲಸ್ ಕ್ಯಾಲ್ಕುಲೇಟರ್ ತಗೊತೀರಾ, 10 ಇಂಟು 2 ಮಾಡ್ತೀರಾ. 10 ಇಂಟು 2 ಎಷ್ಟು? 20 ಡಿವೈಡ್ ಬೈ 100 ಮಾಡ್ತೀರಾ. 20 ಬೈ 100 ಮಾಡಿದ್ರೆ ಎಷ್ಟು ಬರುತ್ತೆ? 0.2 ಬರುತ್ತೆ. 0.2 ಇಂಟು ಪಿ ಮಾಡಿದ್ರೆ ಎಷ್ಟು ಬರುತ್ತೆ? 0.2 ಪಿ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ 12,000 ಈಕ್ವಲ್ಸ್ ಪಿ ಅಂದ್ರೆ ಅರ್ಥ ಏನು? 1 ಪಿ ಅಂದ್ಬಿಟ್ಟು ಅರ್ಥ. 1 ಪಿ ಪ್ಲಸ್ 0.2 ಪಿ ಎರಡು ಕೂಡದೆ ಬರೋದು 1.2 ಪಿ. ಹಾಗಾದರೆ ಪಿ ಈಕ್ವಲ್ಸ್ 12,000 ಡಿವೈಡ್ ಬೈ 1.2. ಹಾಗಾದರೆ ಪಿ ಈಕ್ವಲ್ಸ್ ಬರುವಂತಹದ್ದು 10,000 ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ಇದು ಒಂದು ರೀತಿ ಮಾಡೋದು. ಅಮೌಂಟ್ ಕೊಟ್ಟಿದ್ದು, ಟೈಮ್ ಕೊಟ್ಟಿದ್ದು, ರೇಟ್ ಕೊಟ್ಟು ಪ್ರಿನ್ಸಿಪಲ್ನ ಕಂಡಿಡಿಯೋಕ್ಕೆ ಇದು ಒಂದು ರೀತಿ. ಇನ್ನೊಂದು ರೀತಿ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತಂದರೆ, ಇವಾಗ ಸ್ವಲ್ಪ ಗಮನ ಹರಿಸಿ ಸ್ಟೂಡೆಂಟ್ಸ್. ಎ ಈಕ್ವಲ್ಸ್ ಪಿ ಪ್ಲಸ್ ಎಸ್ ಐ. ಎ ಈಕ್ವಲ್ಸ್ ಪಿ ಪ್ಲಸ್ ಎಸ್ ಐ ಅಂದ್ರೇನು? ಪಿ ಆರ್ ಟಿ ಡಿವೈಡ್ ಬೈ 100. ಸರ್ ಅದೇ ಸ್ಟೆಪ್ಪೇ ಮಾಡ್ತಿದ್ದೀರಾ? ಸ್ವಲ್ಪ ಇಲ್ಲಿ ಗಮನ ಹರಿಸಿ. ಎ ಈಕ್ವಲ್ಸ್ ಇಲ್ಲೂ ಪಿ ಇದೆ, ಇಲ್ಲೂ ಪಿ ಇದೆ, ಇವೆರಡನ್ನೂ ಕೂಡ ಕಾಮನ್ ಫ್ಯಾಕ್ಟರ್ ತೆಗೀರಿ. ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಪಿ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಬರೋದು 1 ಪ್ಲಸ್ ಆರ್ ಟಿ ಡಿವೈಡ್ ಬೈ 100. ಹಾಗಾದರೆ ಸ್ಟೂಡೆಂಟ್ಸ್, ಅಮೌಂಟ್ಗೆ ಇದು ಒಂದು ಫಾರ್ಮುಲಾ ಆಗಿರುತ್ತೆ ಸ್ಟೂಡೆಂಟ್ಸ್. ಇದರಿಂದ ಇದು ಬಂದಿರೋ ಮರಿ. ಓಕೆನಾ ಸ್ಟೂಡೆಂಟ್ಸ್? ಈ ಫಾರ್ಮುಲಾ ಬೇಕಾದ್ರೂ ಉಪಯೋಗಿಸ್ಬೋದು. ಈ ಫಾರ್ಮುಲಾ ಉಪಯೋಗಿಸಿದ್ರೆ ಏನಾಗುತ್ತೆ? ಒಂದ್ಸಲಿ ನೋಡಿ. ಎ ಈಕ್ವಲ್ಸ್ ಎ ಅಂದರೆ ಎಷ್ಟು? 12,000
ಪ್ಲಸ್ ಪಿ ಅಂದ್ರೇನು ಅದನ್ನೇ ಕಂಡುಹಿಡಿಬೇಕಾಗಿರೋದು. ಆಫ್ 1 ಪ್ಲಸ್ ಆರ್ ರೇಟ್ ಎಷ್ಟು, ಟೈಮ್ ಎಷ್ಟು, 10 into 2 divided by 100. 12,000 equals P. ಅದನ್ನೇ ಕಂಡುಹಿಡಿಬೇಕಾಗಿರೋದು. 10 into 2 ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡಿ. 10 into 2 ಅಂದರೆ 20. 20 divided by 100 ಅಂದರೆ 0.2. ಹಾಗಾದರೆ 1 ಪ್ಲಸ್ 0.2. ಹಾಗಾದರೆ ಬರೋದು 12,000 ಈಕ್ವಲ್ಸ್ ಪಿ ಆಫ್ 1 ಪ್ಲಸ್ 0.2 ಅಂದರೆ 1.2. 1.2ನ ಈ ಸೈಡ್ ಕಳಿಸ್ಬಿಡಿ. ಹಾಗಾದರೆ ಪಿ ಈಕ್ವಲ್ಸ್ 12,000 ಡಿವೈಡ್ ಬೈ 1.2. ಪಿ ಈಕ್ವಲ್ಸ್ 10,000. ಹಾಗಾದರೆ ಈ ಫಾರ್ಮುಲಾ ಹಾಕಿದ್ರು ಸೇಮ್ ಬರುತ್ತೆ ಸ್ಟೂಡೆಂಟ್ಸ್. ಈ ರೀತಿನೂ ಕೂಡ ಮಾಡಬಹುದು. ಹಾಗಾದರೆ ಆ ರೀತಿಗೂ ಈ ರೀತಿಗೂ ಡಿಫ್ರೆನ್ಸ್ ಏನು ಅಂತಂದರೆ ಫಾರ್ಮುಲಾ ಡಿಫ್ರೆನ್ಸ್ ಅಷ್ಟೇ ವಿನಃ ಆ ಫಾರ್ಮುಲಾ ಹಾಕಿರುವಂತಹ ಮೆಥಡಲ್ಲಿ ಒಂದು ಸ್ಟೆಪ್ ಕಡಿಮೆ ಆಗುತ್ತೆ. ಇದು ಡೈರೆಕ್ಟಾಗಿ ಆನ್ಸರ್ ಬಂದ್ಬಿಡುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಇದು ನಾವು ಮಾಡಿದ್ದು 23ನೇ ಪ್ರಾಬ್ಲಮ್ ಸ್ಟೂಡೆಂಟ್ಸ್. ಈಗ ಹೋಗೋದು 24ನೇದು, 24th ಪ್ರಾಬ್ಲಮ್. A sum of money amounts to rupees 16,000. ಹಾಗಾದ್ರೆ ಏನು ಕೊಟ್ಟಿದ್ದಾನೆ, ಎ ಕೊಟ್ಟಿದ್ದಾನೆ. ಎ ಈಕ್ವಲ್ಸ್ ಎಷ್ಟು, 16,000. ಎಷ್ಟು ವರ್ಷ, ಟೈಮ್ 6 years. ಎಷ್ಟು ಪರ್ಸೆಂಟು, ರೇಟ್ 10%. ಫೈಂಡ್ ದ ಸಮ್. ಸಮ್ ಅಂದರೆ ಪಿನ ಕ್ವಶನ್ ಮಾರ್ಕ್ ಆಗುತ್ತೆ. ಈ ಪ್ರಾಬ್ಲಮಲ್ಲೂ ಎರಡು ರೀತಿಯಲ್ಲಿ ಇಲ್ಲಿ ಪಕ್ಕನೇ ಮಾಡಿ ತೋರ್ಸೋಕೆ ಪ್ರಯತ್ನ ಪಡ್ತೀನಿ. ಫಸ್ಟ್ ಹೇಗೆ ಮಾಡಿದ್ವಿ ನಾವು, ಎ ಈಕ್ವಲ್ಸ್ ಅಮೌಂಟ್ ಕೊಟ್ಟಿದ್ದೇನೆ, ಅಮೌಂಟ್ ಫಾರ್ಮುಲಾ ಹಾಕಬೇಕು. ಅಮೌಂಟ್ ಫಾರ್ಮುಲಾ ಏನು, ಪಿ ಪ್ಲಸ್ ಎಸ್ ಐ. ಅಮೌಂಟ್ ಈಕ್ವಲ್ಸ್ ಪಿ ಅಂದರೆ ಪಿ ಪ್ಲಸ್ ಎಸ್ ಐ ಅಂದ್ರೇನು, ಪಿ ಆರ್ ಟಿ ಡಿವೈಡ್ ಬೈ 100. ಸೊ ಅಮೌಂಟ್ ಎಷ್ಟು, 16,000. 16,000 ಈಕ್ವಲ್ಸ್ ಪಿ ಪ್ಲಸ್ ಪಿ ಇಂಟು ಟೈಮ್ ಇಂಟು ರೇಟ್. ರೇಟ್ ಎಷ್ಟು, 10 ಡಿವೈಡ್ ಬೈ 100. ಹಾಗಾದರೆ ಬರೋದು 16,000 ಪ್ಲಸ್ ಈಕ್ವಲ್ಸ್ ಪಿ ಪ್ಲಸ್ 60 6 ಇಂಟು 10 60. 60 ಡಿವೈಡ್ ಬೈ 100 ಅಂದರೆ 0.6 ಪಿ. 1 ಪಿ ಮತ್ತು 0.6 ಪಿನ ಕೂಡಿದ್ರೆ ಬರೋದು 1.6 ಪಿ. ಹಾಗಾದರೆ 1.6 ಪಿ ಈಕ್ವಲ್ಸ್ 16,000. ಪಿ ಈಕ್ವಲ್ಸ್ 16,000 ಡಿವೈಡ್ ಬೈ 1.6. ಪಿ ಈಕ್ವಲ್ಸ್ 10,000. ಕ್ಲಿಯರ್ ಸ್ಟೂಡೆಂಟ್ಸ್? ಈ ರೀತಿ ಕಂಡುಹಿಡಿಬೇಕಾಗಿರುತ್ತೆ ಒಂದು ಮೆಥಡ್. ಇನ್ನೊಂದು ಮೆಥಡ್ ಏನು, ಎ ಈಕ್ವಲ್ಸ್ ಪಿ ಇಂಟು 1 ಪ್ಲಸ್ ಆರ್ ಟಿ ಡಿವೈಡ್ ಬೈ 100. ದಿಸ್ ಇಸ್ ದ ಫಾರ್ಮುಲಾ, ಜ್ಞಾಪಕ ಇಟ್ಕೊಂಡ್ಬಿಟ್ರಿ. ಎ ಈಕ್ವಲ್ಸ್ ಪಿ ಇಂಟು 1 ಪ್ಲಸ್ ಆರ್ ಟಿ ಡಿವೈಡ್ ಬೈ 100. ಅಮೌಂಟ್ ಎಷ್ಟು, 16,000 ಈಕ್ವಲ್ಸ್ ಪಿ ಅಂದರೆ ಪಿ 1 ಪ್ಲಸ್ ಆರ್ ಟಿ. ಆರ್ ಟಿ ಅಂತ ತಂದರೆ ರೇಟ್ ಎಷ್ಟು, 10 ಇಂಟು 6 ಡಿವೈಡ್ ಬೈ 100. 16,000 ಈಕ್ವಲ್ಸ್ ಪಿ ಆಫ್ 1 ಪ್ಲಸ್ 10 ಇಂಟು 6 60. 60 ಡಿವೈಡ್ ಬೈ 100 ಅಂದರೆ 0.6. ಹಾಗಾದರೆ ಬರೋದು 16,000 ಈಕ್ವಲ್ಸ್ 1.6 ಪಿ. 1 ಪ್ಲಸ್ 0.6 ಅಂದರೆ 1.6 ಇಂಟು ಪಿ 1.6 ಪಿ. ಪಿ ಇಲ್ಲೇ ಇರಲಿ, 1.6ನ ಆ ಸೈಡ್ ಕಳಿಸಿ. ಹಾಗಾದರೆ ಪಿ ಈಕ್ವಲ್ಸ್ 16,000 ಡಿವೈಡ್ ಬೈ 1.6. ಹಾಗಾದರೆ ಪಿ ಈಕ್ವಲ್ಸ್ 10,000. ನಿಮಗೆ ಈ ಫಾರ್ಮುಲಾ ಉಪಯೋಗಿಸಿ ಈ ಫಾರ್ಮುಲಾ ಉಪಯೋಗಿಸಿ ಸೇಮ್ ಆನ್ಸರ್ ಬರುತ್ತೆ. ಎರಡು ಮೆಥಡ್ ಸಾಲ್ವ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಾಬ್ಲಮಿಂದ ಒಂದು ಮೆಥಡ್ ಮುಂದಕ್ಕೆ ಹೋಗ್ತೀನಿ ಸ್ಟೂಡೆಂಟ್ಸ್. ನನಗೆ ಇಲ್ಲಿ ಡೈರೆಕ್ಟ್ ಮೆಥಡ್ ಎಷ್ಟು, ಇದೇ ಮೆಥಡ್ ಮುಖಾಂತರ ಮುಂದಕ್ಕೆ ಹೋಗ್ತೀನಿ. ಅಮೌಂಟ್ ಕೊಟ್ಟಿದ್ರೆ ಈ ಫಾರ್ಮುಲಾ ಹಾಕ್ಕೊಂಡು ಹೋಗ್ತೀನಿ ಸ್ಟೂಡೆಂಟ್ಸ್. ಅಕಸ್ಮಾತ್ ನಿಮ್ಗೆ ಕನ್ಫ್ಯೂಸ್, ಈ ಫಾರ್ಮುಲಾ ನಿಮ್ಗೆ ಎಕ್ಸಾಮಿನೇಷನ್ ಜ್ಞಾಪಕ ಬರಲಿಲ್ಲ ಅಂದರೆ ಈ ಫಾರ್ಮುಲಾ ಮುಖಾಂತರನೇ ಹೋಗಿ ಸ್ಟೂಡೆಂಟ್ಸ್. ಇದರಿಂದ ಇದನ್ನು ಹಾಕ್ಕೊಳ್ಳಿ, ಅಪ್ಲೈ ಮಾಡ್ಕೊಂಡು ಹೋಗಿ ಸ್ಟೂಡೆಂಟ್ಸ್. ವೆರಿ ಸಿಂಪಲ್, ಈಸಿಯೆಸ್ಟ್ ಒನ್. ದೆನ್ 24ನೇ ಪ್ರಾಬ್ಲಮ್ ಆದಮೇಲೆ ನಾವು ಸಾಲ್ವ್ ಮಾಡಕ್ಕೆ ಕೊಟ್ಟಿರೋದು 25ನೇ ಪ್ರಾಬ್ಲಮ್.
ಏನಿದೆ 25ನೇ ಪ್ರಾಬ್ಲಮ್, ಇದು ಮೋಸ್ಟ್ ರಿಪಿಟೇಟಿವ್ ಆಗಿ ಕೊಡ್ತಾ ಇರುವಂಥ ಪ್ರಾಬ್ಲಮ್ ಆಗಿರುತ್ತೆ. ಸುಹಾಸ್ ಬಾರೋಡ್ ₹10,000. ಎಷ್ಟು ಸಾವಿರ ಬಾರೋಡನ್ನು ತಗೊಂಬಂದಿದ್ದಾನೆ, ಸಾಲ ತಂದಿದ್ದಾನೆ. ಎಷ್ಟು ತಂದಿದ್ದಾನೆ? ₹10,000 ಸಾಲನ್ನು ತಂದಿದ್ದಾನೆ. ಯಾರಿಂದ? ಅಪೂರ್ವದಿಂದ. ಅಟ್ 10% ಪರ್ ಆ್ಯನಮ್. ಎಸ್ ಐ. ಹಾಗಾದರೆ ರೇಟ್ ಎಷ್ಟು? 10%. ಪ್ರಿನ್ಸಿಪಲ್ ಎಷ್ಟು? 10,000. ₹10,000 ತಂದೆ. ಆಫ್ಟರ್ 4 years. ಆಫ್ಟರ್ 4 years ಅಂದರೆ ಟೈಮ್ ಎಷ್ಟು? 4 years. He paid ₹12,500 in cash. ₹12,500 ಕ್ಯಾಶ್ನಲ್ಲಿ ಕೊಡ್ತಾರಂತೆ. ಆ್ಯಂಡ್ ಗೇವ್ ಎ ಡಾಗ್ ಟು ಕ್ಲಿಯರ್ ಆಫ್ ದ ಡೆಟ್. ಸಾಲನ ತೀರ್ಸೋಕ್ಕೋಸ್ಕರ ₹12,500 ಕ್ಯಾಶ್ ಕೊಟ್ಟಿದ್ದಾನೆ ಮತ್ತು ಒಂದು ಡಾಗ್ನ ಕೊಟ್ಟಿದ್ದಾನೆ. ಸೊ ಇವೆರಡನ್ನೂ ಸೇರಿಸಿ ನಾವೇನಂತ ಕರಿತೀರಾ? ಅಮೌಂಟ್ ಅಂತ ಕರಿತೀರಾ. ಯಾವ ರೀತಿ? ಸುಮ್ಮನೆ ಉದಾಹರಣೆ, ನಿಮ್ಮ ಹತ್ರ ನಾನು ₹10,000 ಇಸ್ಕೊಂಡಿದ್ದೀನಿ, ಸಾಲ ಇಸ್ಕೊಂಡಿದ್ದೀನಿ. ಎಷ್ಟು ಪರ್ಸೆಂಟ್ ಹಂಗೆ? 10% ಹಂಗೆ. 4 ವರ್ಷ ಆದಮೇಲೆ ನೀವು ನನ್ನ ಹತ್ರಕ್ಕೆ ಬಂದ್ರಿ. ನೋಡಿ ಮಾಸ್ಟ್ರೆ, 4 ವರ್ಷ ಆಯಿತು, ಇನ್ನು ನೀವು ನನಗೆ ಅಮೌಂಟು ಕೊಟ್ಟಿಲ್ಲ, ಪ್ರಿನ್ಸಿಪಲ್ ಕೊಟ್ಟಿಲ್ಲ ಮತ್ತು ಇಂಟ್ರೆಸ್ಟು ಕೊಟ್ಟಿಲ್ಲ. ಸೊ ಈಗ ನನಗೆ ಬೇಕು ಅಂತ ಕೂತ್ಕೊಂಡ್ರು. ನಾನು ಪರ್ಸೆಲ್ಲ ತೆಗೆದು ನೋಡಿ, ನನ್ನ ಅಕೌಂಟೆಲ್ಲ ಚೆಕ್ ಮಾಡಿ, ನೋಡಪ್ಪ ATM ಡ್ರಾ ಮಾಡಿ ಏನು ಮಾಡಿದೆ, ನೋಡಪ್ಪ ನನ್ನ ಹತ್ರ ಈಗಿರೋದು ₹12,500 ಕ್ಯಾಶ್ ಇದೆ ನನ್ನ ಹತ್ರ, ತಗೋ ಇದು ಇಟ್ಕೋ, ನೋಡು ಮರಿ ಇದೆ, ಇದು ನಾಯಿ ಮರಿ ಇದೆ, ಒಳ್ಳೆ ಬ್ರೀಡ್ ಇದು, ಸೊ ಈ ಮರಿನೂ ತಗೊಂಬಿಡು. ₹12,500 ಕ್ಯಾಶ್ ತಗೋ ಮತ್ತು ಮರಿ ತಗೋ, ಇವೆರಡನ್ನೂ ಸೇರಿಸಿ ನನ್ನ ಸಾಲದಿಂದ ಋಣಮುಕ್ತ ಮಾಡು. ಉದಾಹರಣೆಗೆ ನಾನು ₹15,000 ಕೊಡಬೇಕು ಅಂತ ಅನ್ಕೊಳ್ಳೋಣ. ಎಷ್ಟು ₹1,000 ಕೊಡಬೇಕು? ₹15,000 ಕೊಡಬೇಕಾಯಿತು. ಬಡ್ಡಿ ಎಲ್ಲ ಸೇರಿಸಿ ಎಷ್ಟು ಕೊಡಬೇಕಾಗಿತ್ತು? 15,000 ಕೊಡಬೇಕಾಗಿತ್ತು. ಸರಿನಾ? ಏನು ಕೊಟ್ಟೆ ನಾನು? ₹12,500 ಕ್ಯಾಶ್ ಕೊಟ್ಟೆ ಪ್ಲಸ್ ಡಾಗ್ ಕೊಟ್ಟೆ. ಹಾಗಾದರೆ 15,000ದಲ್ಲಿ 12,500 ಕೊಟ್ಟುಬಿಟ್ಟಿದ್ದೀನಿ. ಹಾಗಾದರೆ ಡಾಗ್ ಬೆಲೆ ಇನ್ನೆಷ್ಟಿರುತ್ತೆ ಸ್ಟೂಡೆಂಟ್ಸ್? ಮಿಕ್ಕಿರೋ ₹2,500 ಡಾಗ್ ಬೆಲೆ ಆಗಿರುತ್ತೆ. ಹಾಗಾದರೆ ಕಾಸ್ಟ್ ಆಫ್ ದ ಡಾಗ್ ಎಷ್ಟು ಅಂದರೆ 15,000 ಕೊಡಬೇಕಾಗಿರೋದ್ರಲ್ಲಿ ಕ್ಯಾಶ್ ಕೊಟ್ಟಿರೋದನ್ನ ಕಳೆದು ಬಿಟ್ರೆ ಇನ್ನು ಮಿಕ್ಕಿರೋದು ಎಷ್ಟು ಕೊಡಬೇಕಾಗಿದೆಯೋ ಅದನ್ನೇ ನಾವೇನಂತ ಕರಿತೀರೋ ಸ್ಟೂಡೆಂಟ್ಸ್? ಡಾಗ್ ವ್ಯಾಲ್ಯೂ ಆಗಿರುತ್ತೆ, ಕಾಸ್ಟ್ ಆಫ್ ದ ಡಾಗ್ ಆಗಿರುತ್ತೆ. ನಾನು ಕೊಡಬೇಕಾಗಿರೋದು ಎಷ್ಟು? 15,000 ಕೊಡಬೇಕಾಗಿರೋದು. ₹15,000 ಕೊಡಬೇಕಾಗಿರೋದಕ್ಕೆ, ಉದಾಹರಣೆಗೆ ನಾನು ಹೇಳ್ತಿರೋದು, 15,000 ನಾನು ಕೊಡಬೇಕಾಗಿರೋದಕ್ಕೆ ಏನೇನು ಕೊಡ್ತಾ ಇದ್ದೀನಿ? ₹12,500 ಕ್ಯಾಶ್ ಪ್ಲಸ್ ಡಾಗ್ ಕೊಡ್ತಾ ಇದ್ದೀನಿ. ₹12,500 ಇದು ಕಡೆ ಕಳಿಸಿ, 15,000 ಮೈನಸ್ 12,500 ಈಕ್ವಲ್ಸ್ ಡಾಗ್, ಕಾಸ್ಟ್ ಆಫ್ ದ ಡಾಗ್. ಹಾಗಾದರೆ ಎಷ್ಟು ಬರುತ್ತೆ? 2,500 ಅನ್ನೋದೇ ಕಾಸ್ಟ್ ಆಫ್ ದ ಡಾಗ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂದ್ಕೊಳ್ಳಿ. ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ಏನಾಗಿರ್ಬೋದು? ನನ್ನ ಹತ್ರ ಏನೂ ಇರಲಿಲ್ಲ, ನಮ್ಮ ಮನೇಲಿರೋ ಟಿವಿನ ಎತ್ಕೊಂಡು ಹೋಗು ಅಂತ ಹೇಳಿದೆ. ಆದರೆ ಟಿ ವಿ ಬೆಲೆ ಎಷ್ಟು ಅಂತಂದರೆ ನಾನು ಕೊಡಬೇಕಾಗಿರೋದು 15,000, 12,500 ಆಲ್ರೆಡಿ ಕ್ಯಾಶ್ ಕೊಟ್ಟೆ, ಇನ್ನು ಮಿಕ್ಕಿರೋ ಅಂಥದಕ್ಕೆ ನಾನು ಟಿ ವಿ ಕೊಟ್ಟೆ. ಟಿ ವಿ ಬೆಲೆ ಎಷ್ಟು ಅಂತಂದರೆ 2,500 ಆಗಿರುತ್ತೆ. ಹಾಗಾದರೆ ಅಮೌಂಟ್ ಈಕ್ವಲ್ಸ್ ಕ್ಯಾಶ್ನಲ್ಲಿ ಕೊಟ್ಟಿರೋದು ಪ್ಲಸ್ ಡಾಗ್ ಕೊಟ್ಟಿರೋದು. ಅಪ್ಲೈ ಮಾಡಿಕೊಂಡು ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ. ಅದನ್ನೇ ಇಲ್ಲಿ ಏನಂತ ಬರೀತೀವಿ ನೋಡಿ, ಇಲ್ಲಿ ಅಮೌಂಟ್ ಪೇಯಬಲ್ ಈಕ್ವಲ್ಸ್ ಕ್ಯಾಶ್ ಎಷ್ಟು ಕೊಟ್ಟಿದ್ದೀವಿ ಪ್ಲಸ್ ಕಾಸ್ಟ್ ಆಫ್ ದ ಡಾಗ್. ಕ್ಯಾಶ್ ಪೇಯ್ಡ್ನ ಈ ಸೈಡ್ ಕಳಿಸ್ಬಿಡಿ. ಹಾಗಾದರೆ ಅಮೌಂಟ್ ಪೇಯಬಲ್ ಮೈನಸ್ ಕ್ಯಾಶ್ ಪೇಯ್ಡ್ ಮಾಡಿದ್ರೆ ಬರುತ್ತೆ ಕಾಸ್ಟ್ ಆಫ್ ದ ಡಾಗ್. ಕ್ಲಿಯರ್ ಸ್ಟೂಡೆಂಟ್ಸ್? ಕ್ಲಿಯರ್. ಸೊ ಹಾಗಾದರೆ ಅಮೌಂಟ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ನಾವು ಮಾಡಬೇಕಾಗಿದೆ. ಅಮೌಂಟ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ 2 ರೀತಿಯಲ್ಲಿ ನಾವು ಮಾಡ್ಬೋದು. ಮೊದಲು ಪ್ರಿನ್ಸಿಪಲ್ ಕಂಡಿಡ್ದು ಎಸ್ ಐ ಕಂಡಿಡ್ದು ಅದಕ್ಕೆ ನಾವು ಪ್ರಿನ್ಸಿಪಲ್ನ ಜೋಡಿಸಿದ್ರೆ ನಮ್ಗೇನು ಬರುತ್ತೆ? ಅಮೌಂಟ್ ಬರುತ್ತೆ. ಅಥವಾ ಡೈರೆಕ್ಟಾಗಿ ಏನು ಮಾಡ್ಬೋದು ನಾವು ಅಂತಂದರೆ, ಡೈರೆಕ್ಟಾಗಿ ಏನು ಮಾಡ್ಬೋದು ಅಂದರೆ ನಾವು ಪ್ರಿನ್ಸಿಪಲ್ನ ಕ್ಯಾಲ್ಕುಲೇಟ್ ನಾವು ಮಾಡ್ಬೋದು.
ಪ್ರಿನ್ಸಿಪಲ್ ಅಂತೀನಿ ಸಾರಿ, ಯಾವುದನ್ನ ಸಿಂಪಲ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ನಾವು ಮಾಡ್ಬೋದು. ಸಿಂಪಲ್ ಇಂಟ್ರೆಸ್ಟ್ನ ಯಾವ ರೀತಿ ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತಂದರೆ, ಪ್ರಿನ್ಸಿಪಲ್ನ ನಾವು ಯಾವ ರೀತಿ ಕಂಡುಹಿಡಿಯೋಕ್ಕೆ ಅವಕಾಶ ಇದೆ ಅಂತಂದರೆ, ಸಾರಿ ನಾವೇನು ಮಾಡ್ಬೋದು, ಎಸ್ ಐನ ಮೊದಲು ಕಂಡುಹಿಡಿಬೇಕು. ಎಸ್ ಐ ಈಕ್ವಲ್ಸ್ ಪಿ ಆರ್ ಟಿ ಡಿವೈಡ್ ಬೈ 100. ಎಸ್ ಐ ಈಕ್ವಲ್ಸ್ ಪಿ ಆರ್ ಟಿ ಡಿವೈಡ್ ಬೈ 100. ಪ್ರಿನ್ಸಿಪಲ್ ಎಷ್ಟು? 10,000 ಇಂಟು ರೇಟ್ ಎಷ್ಟು? 10 ಇಂಟು ಟೈಮ್ ಎಷ್ಟು? 4 years ಡಿವೈಡ್ ಬೈ 100. ಎಸ್ ಐ ಈಕ್ವಲ್ಸ್ 20 ಹೋಯಿತು, 100 ಇಂಟು 10 1000, 1000 ಇಂಟು 4 4000. ಹಾಗಾದರೆ ಎ ಈಕ್ವಲ್ಸ್ ಪಿ ಪ್ಲಸ್ ಎಸ್ ಐ. ಎ ಈಕ್ವಲ್ಸ್ ಪ್ರಿನ್ಸಿಪಲ್ ಎಷ್ಟು? 10,000 ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? 4000. ಎ ಈಕ್ವಲ್ಸ್ 14,000. ಈ ಅಮೌಂಟ್ ನಮಗೆ ಬೇಕಾಗಿರೋದು ಈ 4,000 ರೂಪಾಯಿ. ಓಕೆ, ಹಾಗಾದರೆ ಕಾಸ್ಟ್ ಆಫ್ ದ ಡಾಗ್ ಈಕ್ವಲ್ಸ್ ಕಾಸ್ಟ್ ಆಫ್ ದ ಡಾಗ್ ಈಕ್ವಲ್ಸ್ ಕ್ಯಾಶ್ ಪೇಯ್ಡ್, ಸಾರಿ ಅಮೌಂಟ್ ಪೇಯ್ಡ್ ನ ಕಳಿಬೇಕು. ಯಾವುದರಲ್ಲಿ? 14,000ದಲ್ಲಿ. ಅಮೌಂಟ್ ಮೈನಸ್ ಕ್ಯಾಶ್ ಪೇಯ್ಡ್. ಅಮೌಂಟ್ ಎಷ್ಟು? ಸರಿ, ಅಮೌಂಟ್ ಎಷ್ಟು? 14,000. ಕ್ಯಾಶ್ ಪೇಯ್ಡ್ ನಾವು ಮಾಡಿರೋದೆಷ್ಟು? 12,500. ಹಾಗಾದರೆ ಕಾಸ್ಟ್ ಆಫ್ ದ ಡಾಗ್ ಈಕ್ವಲ್ಸ್ 1,500 ರೂಪಾಯಿ ಆಗಿರುತ್ತೆ. ಇದು ಸುತ್ತ ಹಾಕೊಂಡು ಸಿಂಪಲ್ ಇಂಟ್ರೆಸ್ಟ್ ಕಂಡಿಡ್ದು ಅಮೌಂಟ್ ಕಂಡಿಡ್ದು ಅಮೌಂಟಲ್ಲಿ ಕಳೆಯುವಂತಹದ್ದು ಒಂದು ಮೆಥಡ್. ಇದು ಒನ್ ಮೆಥಡ್. ಇನ್ನೊಂದು ಮೆಥಡ್ ಡೈರೆಕ್ಟಾಗಿ ಅಮೌಂಟ್ನ ಕಂಡುಹಿಡಿಬೇಕು ಅಂದರೆ ಎ ಈಕ್ವಲ್ಸ್ ಪಿ ಆಫ್ 1 ಪ್ಲಸ್ ಆರ್ ಟಿ ಡಿವೈಡ್ ಬೈ 100. ಪ್ರಿನ್ಸಿಪಲ್ ಎಷ್ಟು? 10,000 ಪ್ಲಸ್ 1 ಪ್ಲಸ್ ಎಷ್ಟು ರೇಟು? 10% ಇಂಟು ಟೈಮ್ 4 years ಡಿವೈಡ್ ಬೈ 100. 10 ಇಂಟು 4 ಅಂದರೆ 40, 40 ಡಿವೈಡ್ ಬೈ 100 ಅಂದರೆ 0.4. ಒಂದಕ್ಕೆ ಕೂಡಿದ್ರೆ ಬರೋದು 1.04. 1.04 ಎ ಈಕ್ವಲ್ಸ್ 10,000 ಇಂಟು 1.04. 1.04 ಅಲ್ಲದು 1.4. 1.4 ಇಂಟು 10 ಮಾಡಿದ್ರೆ ಬರೋದು ಅಮೌಂಟ್ 14,000 ಬರುತ್ತೆ. ಇಲ್ಲಿ ಅಮೌಂಟ್ ಡೈರೆಕ್ಟಾಗಿ ಬರುತ್ತೆ, ಆದರೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಪ್ರಿನ್ಸಿಪಲ್ಗೆ ಆ್ಯಡ್ ಮಾಡಿದ್ರೆ ಬರೋದು ಅಮೌಂಟ್. 2 ಸ್ಟೆಪ್ ಇನ್ವಾಲ್ವ್ ಆಗುತ್ತೆ. ನೀವು ಈ ರೀತಿ ಆದರೂ ಮಾಡಿ ಅಥವಾ ಈ ರೀತಿ ಆದರೂ ಮಾಡಿ. ದಿಸ್ ಇಸ್ ಸೂಟಬಲ್ ಒನ್ ಅಮೌಂಟ್ ಕಂಡುಹಿಡಿಯೋದಕ್ಕೆ. ಓಕೆ, ಹಾಗಾದರೆ ಅಮೌಂಟ್ ಬಂದ ಮೇಲೆ ಅಮೌಂಟ್ನಲ್ಲಿ ಕ್ಯಾಶ್ ಪೇ ಮಾಡಿರೋದನ್ನು ಕಳೆದ್ರೆ ಬರುವಂತಹದೇ ಕಾಸ್ಟ್ ಆಫ್ ಡಾಗ್. Therefore, cost of the dog is ₹1,500. ಕ್ಲಿಯರ್ ಸ್ಟೂಡೆಂಟ್ಸ್? ಅದೇ ರೀತಿಯಲ್ಲಿ ಇದೊಂದ್ಸಲಿ ಗಮನಿಸಿ ನೋಡಿ. ಈಗ ನಾವು ಮಾಡಿದ್ದು 25ನೇ ಪ್ರಾಬ್ಲಮ್. ಈಗ ನಾವು ಮಾಡಕ್ಕೆ ಕೊಟ್ಟಿರೋದು 26ನೇ ಪ್ರಾಬ್ಲಮ್. 26ನೇ ಪ್ರಾಬ್ಲಮ್ ಏನಂತ ಹೇಳ್ತೇನೆ ಅಂತಂದ್ರೆ, ಮನು borrowed ₹26,500 from money lender at 18% per annum SI. ರೇಟ್ ಎಷ್ಟಂತೆ? 18%. ಎಷ್ಟು ಬಾರೋ ಮಾಡಿರೋದು ಅದು ನಾವು ಪ್ರಿನ್ಸಿಪಲ್ ಅಂತ ಕರಿತೀವಿ. 12,650. ಆಫ್ಟರ್ 3 years ಅಂದರೆ ಟೈಮ್ 3 years. He paid ₹10,381. He paid ₹10,381 and gave a horse to clear off the debt. Find the cost of the horse ಅಂತ ಹೇಳ್ತಾನೆ. ಕುದುರೆ ಬೆಲೆಯಲ್ಲಿ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ನಾವೇನು ಮಾಡಬೇಕಾಗಿರುತ್ತೆ ಇವಾಗ ಅಂತಂದ್ರೆ, ವೆರಿ ಸಿಂಪಲ್ ಥಿಂಗ್. ಎ ಈಕ್ವಲ್ಸ್ ಪಿ ಆಫ್ 1 ಪ್ಲಸ್ ಆರ್ ಟಿ ಡಿವೈಡ್ ಬೈ 100. ಎ ಅಂದ್ರೆ ಎಷ್ಟು? ಅಮೌಂಟ್ನೇ ನಾವು ಕಂಡುಹಿಡಿಬೇಕಾಗಿರೋದು. ಎ ಈಕ್ವಲ್ಸ್ ಪ್ರಿನ್ಸಿಪಲ್ ಎಷ್ಟು? 12,650 ಇಂಟು 1 ಪ್ಲಸ್ ಆರ್ ಅಂದರೆ 18 ಇಂಟು ಟೈಮ್ 3 years ಡಿವೈಡ್ ಬೈ 100. ಎ ಈಕ್ವಲ್ಸ್ 12,650 ಇಂಟು 18 ಇಂಟು 3 ಡಿವೈಡ್ ಬೈ 100 ಅಂದರೆ ಬರೋದು 0.54 ಇಂಟು
12,650. 1 plus 0.5. 18 into 3 divided by 100. 0.5. Plus 1 ಮಾಡಿದ್ರೆ ಬರೋದು 12,650 into 1.54 plus 1 into 12,650 ಮಾಡಿದ್ರೆ ಬರುವಂತಹದ್ದು ಅಮೌಂಟ್ ಈಕ್ವಲ್ಸ್ 19,481. 19,481. ಹಾಗಾದರೆ ಕಾಸ್ಟ್ ಆಫ್ ದ ಹಾರ್ಸ್ನ ಕೇಳ್ತಾ ಇರೋದು. ಕಾಸ್ಟ್ ಆಫ್ ದ ಹಾರ್ಸ್ ಈಕ್ವಲ್ಸ್ ಅಮೌಂಟ್ ಪೇಯಬಲ್ ಮೈನಸ್ ಕ್ಯಾಶ್ ಪೇ. ಅಮೌಂಟ್ ಪೇಯಬಲ್ ಎಷ್ಟು? 19,481 rupees ಕೊಡಬೇಕಾಗಿತ್ತು. ಅದರಲ್ಲಿ ಕ್ಯಾಶ್ ಎಷ್ಟು ಕೊಟ್ಬಿಟ್ಟೆ ನಾವು? 10,381 ಕೊಟ್ಟುಬಿಟ್ಟೆ. ಹಾಗಾದರೆ ಇನ್ನೆಷ್ಟು ಕೊಡಬೇಕಾಗಿದೆ? 9,100 ಕೊಡಬೇಕಾಗಿದೆ. ಆ 9,100 ಬದಲಾಗಿ ಏನು ಕೊಟ್ಟಿದ್ದೀನಿ? ಹಾರ್ಸ್ ಕೊಟ್ಟಿದ್ದೀನಿ. ಹಾಗಾದರೆ ಕಾಸ್ಟ್ ಆಫ್ ಹಾರ್ಸ್ ಈಸ್ rupees 9,100. ಇದೇ 19,481 ಈ ರೀತಿ ಅಮೌಂಟ್ ಫಾರ್ಮುಲಾ ಹಾಕೋದಕ್ಕೆ ಬದಲಾಗಿ ನಾವೇನು ಮಾಡ್ಬೋದು? SI ಫಾರ್ಮುಲಾ ಹಾಕಿ ಆಮೇಲೆ ಅಮೌಂಟ್ ಕಂಡುಹಿಡಿಬೋದು. ಸುತ್ತಾಕೊಂಡು 2 ಸ್ಟೆಪ್ ಬರುತ್ತೆ. ಇದು ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಬರುತ್ತೆ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇದು 26ನೇ ಪ್ರಾಬ್ಲಮ್. ಹಾಗಾದರೆ ನೆಕ್ಸ್ಟ್ ಹೋಗೋದು ನಾವು 27ನೇ ಪ್ರಾಬ್ಲಮ್ಗೆ. ಮೋಸ್ಟ್ ಇಂಪಾರ್ಟೆಂಟ್ 27ನೇ ಪ್ರಾಬ್ಲಮ್. ಇದು ಹಲವಾರು ಸಲ ಕೇಳಿದ್ದಾರೆ. A sum of money amounts to rupees 16,000 in 6 years. ಅಮೌಂಟ್ ಆಗುತ್ತಂತೆ ಎಷ್ಟು ವರ್ಷಗಳಲ್ಲಿ? 6 ವರ್ಷಗಳಲ್ಲಿ. ಆ್ಯಂಡ್ rupees 12,000 in 2 years. 12,000 ರೂಪಾಯಿ ಆಗುತ್ತಂತೆ ಎಷ್ಟು ವರ್ಷಗಳಲ್ಲಿ? 2 ವರ್ಷಗಳಲ್ಲಿ. ಅಸ್ಯೂಮಿಂಗ್ SI ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಪ್ರಕಾರವಾಗಿ. ಫೈಂಡ್ ದ ಪ್ರಿನ್ಸಿಪಲ್ ಆ್ಯಂಡ್ ದ ರೇಟ್ ಆಫ್ SI. ಹಾಗಾದರೆ ರೇಟ್ ಆಫ್ SI ಕಂಡುಹಿಡಿಬೇಕು, ಆರ್ ಕಂಡುಹಿಡಿಬೇಕು ಮತ್ತು ಪ್ರಿನ್ಸಿಪಲ್ ಕಂಡುಹಿಡಿಬೇಕು. ಇಲ್ಲಿ ಪ್ರಿನ್ಸಿಪಲ್ ಕೊಟ್ಟಿಲ್ಲ, SI ಕೊಟ್ಟಿಲ್ಲ. ಇದನ್ನ 2 ಮೆಥಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಬೋದು ಸ್ಟೂಡೆಂಟ್ಸ್. ಅಮೌಂಟ್ ಕೊಟ್ಟಿರೋದಕ್ಕೆ ಅಮೌಂಟ್ ಫಾರ್ಮುಲಾ ಹಾಕ್ಕೊಂಡು ಕೂಡ ಮಾಡಬಹುದು. ಇನ್ನೊಂದು ವೆರಿ ಸಿಂಪಲ್ ಮೆಥಡ್ ಇದೆ. ವೆರಿ ಸಿಂಪಲ್ ಮೆಥಡ್ನಲ್ಲಿ ಮುಖಾಂತರನೇ ಹೋಗೋಣ ನಾವು. ಸೊ ವೆರಿ ಸಿಂಪಲ್ ಮೆಥಡ್ ಏನು ಅಂತಂದರೆ, ಸುಮ್ಮನೆ ಉದಾಹರಣೆಗೆ ಬೇಡ, ಇದೇ ಪ್ರಾಬ್ಲಮ್ಗೆ ಬಂದ್ಬಿಡೋಣ. 6 ವರ್ಷಕ್ಕೆ ಅಮೌಂಟ್ 16,000 ರೂಪಾಯಿ ಆಗಿರುತ್ತೆ. ಹಾಗಾದರೆ ಸೊಲ್ಯೂಷನ್ ಏನು ಅಂದರೆ, ಅಮೌಂಟ್ ಇನ್ 6 years ಎಷ್ಟು? 16,000 ರೂಪಾಯಿ ಆಗಿರುತ್ತೆ. ಅಮೌಂಟ್ ಇನ್ 2 years ಎಷ್ಟಂತೆ? 12,000 ಅಂತ. ಹಾಗಾದರೆ 16,000 12,000 ಕಳೆದ್ರೆ ಬರೋದು 4,000. ಏನಿದು 4,000? ಏನಿದು? ಸಿಂಪಲ್ ಇಂಟ್ರೆಸ್ಟ್ ಫಾರ್ 4 years. 4 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅಸಲಲ್ಲಿ 10,000ದಲ್ಲಿ 10,000 ಹೊರಟೋಯ್ತು. ಇನ್ನು ಉಳಿದಿರೋದಿನ 6,000 ಅನ್ನೋದು ಸಿಂಪಲ್ ಇಂಟ್ರೆಸ್ಟ್, 2,000 ಅನ್ನೋದು ಸಿಂಪಲ್ ಇಂಟ್ರೆಸ್ಟ್. 6 ವರ್ಷದಲ್ಲಿ 2 ವರ್ಷದ್ದು ಕಳೆದ್ರೆ ಬರೋದು 4 ವರ್ಷದ ಸಿಂಪಲ್ ಇಂಟ್ರೆಸ್ಟ್. ಹಾಗಾದರೆ SI ಪರ್ಯ 1 ವರ್ಷಕ್ಕೆ ಏನಾಗಿರುತ್ತೆ ಅಂದ್ಬಿಡಿ. 4 ವರ್ಷಕ್ಕೆ 4,000 ಆದರೆ 1 ವರ್ಷಕ್ಕೆ ಎಷ್ಟು ಅಂದರೆ 4,000 ಡಿವೈಡ್ ಬೈ 4 ಅಂತಂದರೆ 1 ವರ್ಷಕ್ಕೆ ಸಿಂಪಲ್ ಇಂಟ್ರೆಸ್ಟ್ 1,000 ಪರ್ ಇಯರ್. 1 ವರ್ಷಕ್ಕೆ 1,000 ಆಯಿತು ಅಂದರೆ 2 ವರ್ಷಕ್ಕೆ ಎಷ್ಟಾಗುತ್ತೆ? 2 ವರ್ಷಕ್ಕೆ ಎಷ್ಟಾಗುತ್ತೆ? 2,000 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್. 1 ವರ್ಷಕ್ಕೆ 1,000 ಆಯಿತು ಅಂದರೆ 2 ವರ್ಷಕ್ಕೆ ಎಷ್ಟಾಯಿತು? 2,000 ಆಯಿತು. ಇಲ್ಲಿ ನೋಡಿ, ಇಲ್ಲಿ ಅಮೌಂಟ್ ಎಷ್ಟಾಗುತ್ತಂತೆ? 12,000 ಆಗುತ್ತಂತೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? 2 ವರ್ಷಕ್ಕೆ 2,000. ಹಾಗಾದರೆ ಎ ಈಕ್ವಲ್ಸ್ P ಪ್ಲಸ್ SI. ಅಮೌಂಟ್ ಎಷ್ಟು? 12,000. ಅಮೌಂಟ್ ಎಷ್ಟು? 12,000 ಈಕ್ವಲ್ಸ್ ಪ್ರಿನ್ಸಿಪಲ್ ಕಂಡುಹಿಡಿಬೇಕು. SI ಎಷ್ಟು? 2,000. ಹಾಗಾದರೆ
ಪ್ರಿನ್ಸಿಪಲ್ ಎಷ್ಟು ಅಂದರೆ ಪಿ 12,000 2,000 ನಾ ಸೈಡ್ ಕಟ್ಸೋಣ. 12,000ದಲ್ಲಿ 2,000 ಅವರೆ ಬರೋದು 10,000. ಏನಿದು 10,000? ಪ್ರಿನ್ಸಿಪಲ್ 10,000 ಅಂತ ಗೊತ್ತಾಯಿತು. ಎಸ್ ಐ ಈಕ್ವಲ್ಸ್ ಪಿ ಆರ್ ಟಿ ಡಿವೈಡ್ ಬೈ 100. ಎಸ್ ಐ ನಮಗೆ ಗೊತ್ತು 2,000, ಪ್ರಿನ್ಸಿಪಲ್ ಗೊತ್ತು 10,000, ರೇಟ್ 2 ಡಿವೈಡ್ ಬೈ 100. ಹಾಗಾದರೆ ರೇಟ್ ಕಂಡುಹಿಡಿದ್ರೆ ಬರೋದು 10% ಪರ್ ಆ್ಯನ್. ಕ್ಲಿಯರ್ ಸ್ಟೂಡೆಂಟ್ಸ್? ಅದೇ ರೀತಿಯಲ್ಲಿ ನಾವು 2 ವರ್ಷದ್ದೇ ಏನಕ್ಕೆ ತೊಗೊಬೇಕು, 6 ವರ್ಷದ ನಾವು ತಗೊಳ್ಳೋಣ ಅಂತಂದರೆ ಸಿಂಪಲ್ ಇಂಟ್ರೆಸ್ಟ್ ಫಾರ್ 6 ಇಯರ್ ಎಷ್ಟಾಗುತ್ತೆ ಅಂದರೆ 1 ವರ್ಷಕ್ಕೆ 1,000 ಆಯಿತು ಅಂದರೆ 6 ವರ್ಷಕ್ಕೆ 6,000 ಆಗಿರುತ್ತೆ. ಹಾಗಾದರೆ 16,000 ಈಕ್ವಲ್ಸ್ ಪಿ ಪ್ಲಸ್ ಎಸ್ ಐ ಅಂದರೆ ಎಷ್ಟು? 6,000. ಪ್ರಿನ್ಸಿಪಲ್ ಈಕ್ವಲ್ಸ್ 16,000 ಮೈನಸ್ 6,000 ಅಂದರೆ ಬರೋದು ಪ್ರಿನ್ಸಿಪಲ್ 10,000. ಎಸ್ ಐ ಈಕ್ವಲ್ಸ್ ಪಿ ಆರ್ ಟಿ ಡಿವೈಡ್ ಬೈ 100. ಸೊ ನಾವು ಅಪ್ಲೈ ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 10% ಬರುತ್ತೆ. ನಾನು 2 ಮೆಥಡ್ನಲ್ಲೂ ಮಾಡಿದ್ದೀನಿ, 2 ಅಮೌಂಟ್ ಉಪಯೋಗಿಸಿನೂ ಮಾಡಿದ್ದೀನಿ. ನೀವು ಇದಾದರೂ ಮಾಡಿ ಅಥವಾ ಇದಾದರೂ ಮಾಡಿ, 2 ಮಾಡುವಂಥ ಅಗತ್ಯ ಇಲ್ಲ, ಸೇಮ್ ರಿಸಲ್ಟೇ ಬರುವಂಥದ್ದು. ಕ್ಲಿಯರ್ ಆಗಿದೆಯಾ ಸ್ಟೂಡೆಂಟ್ಸ್? ನಾನು ಏನು ಹೇಳಿದೆ ಅಂತ ಅನ್ನೋದು ಫಸ್ಟ್ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಅಮೌಂಟ್ ಇನ್ 6 ಇಯರ್ಸ್ ಎಷ್ಟು? 16,000. ಅಮೌಂಟ್ ಇನ್ 2 ಇಯರ್ಸ್ ಎಷ್ಟು? 12,000. ಕಳೆದ್ರೆ ಬರೋದೇನು? ಸಿಂಪಲ್ ಇಂಟ್ರೆಸ್ಟ್ ಫಾರ್ 4 ಇಯರ್ಸ್. ಸಿಂಪಲ್ ಇಂಟ್ರೆಸ್ಟ್ ಆಫ್ 4 ಇಯರ್ಸ್ ಎಷ್ಟು? 4,000. ನಮ್ಗೆ 1 ಇಯರ್ ಬೇಕು. ಎಸ್ ಐ ಫಾರ್ 1 ಇಯರ್. 4 ವರ್ಷಕ್ಕೆ 4,000 ಆಯಿತು ಅಂದರೆ 4 ಇಯರ್ಸ್ಗೆ ಡಿವೈಡ್ ಬೈ 4 ಮಾಡಿದ್ರೆ ಬರೋದು 1,000 ಪರ್ ಇಯರ್ ಆಯಿತು. 1,000 ಪರ್ ಇಯರ್ ಆಯಿತು ಅಂದರೆ ನಾವು 6 ಇಯರ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಹಾಗಾದರೆ ಎಸ್ ಐ ಫಾರ್ 6 ಇಯರ್ಸ್ 1 ವರ್ಷಕ್ಕೆ 1,000 ಅಂದರೆ ಇಂಟು 6 ಇಯರ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಎಸ್ ಐ ಎಷ್ಟು? 6,000. ಹಾಗಾದರೆ ಎಸ್ ಐ ಎಷ್ಟಾಯಿತು ಅಂದರೆ ಎ ಈಕ್ವಲ್ಸ್ ಪಿ ಪ್ಲಸ್ ಎಸ್ ಐ. ಅಮೌಂಟ್ ಎಷ್ಟು? 16,000 ಈಕ್ವಲ್ಸ್ ಪಿ ಕಂಡುಹಿಡಿಬೇಕು ಪ್ಲಸ್ ಎಸ್ ಐ ಎಷ್ಟು? ಎಸ್ ಐ ಇಲ್ಲಿ ಬಂದಿರೋದೆಷ್ಟು? 6,000. 6,000 ಈ ಸೈಡ್ ಕಳಿಸಿ. 16,000 ಮೈನಸ್ 6,000 ಈಕ್ವಲ್ಸ್ ಪಿ. ಹಾಗಾದರೆ ಪಿ ಈಕ್ವಲ್ಸ್ 10,000. ಪ್ರಿನ್ಸಿಪಲ್ ಬಂತು. ಸೊ ನೆಕ್ಸ್ಟ್ ಆಮೇಲೆ ಏನು ಮಾಡಬೇಕು? ಎಸ್ ಐ ಈಕ್ವಲ್ಸ್ ಪಿ ಆರ್ ಟಿ ಡಿವೈಡ್ ಬೈ 100. ಎಸ್ ಐ ಎಷ್ಟು? 6,000 ಈಕ್ವಲ್ಸ್ ಪ್ರಿನ್ಸಿಪಲ್ ಎಷ್ಟು? 10,000 ಇಂಟು ರೇಟ್ ಎಷ್ಟು? ಅದನ್ನೇ ನಾವು ಕಂಡುಹಿಡಿಬೇಕಾಗಿರೋದು. ಟೈಮ್ ಎಷ್ಟು? 6 ವರ್ಷ ಡಿವೈಡ್ ಬೈ 100. ಸಿಂಪ್ಲಿಫೈ ಮಾಡಿದ್ರ ಅಂತಂದರೆ ಆರ್ ಈಕ್ವಲ್ಸ್ 6,000 ಇಂಟು 100. ಇದು ಮಲ್ಟಿಪ್ಲೈ ಮಾಡ್ತೀರಾ, ಇದು ಮಲ್ಟಿಪ್ಲೈ ಮಾಡಿ ಅದು ಇಲ್ಲಿ ಕೋಎಫಿಷಿಯೆಂಟ್ ಕಳಿಸ್ತೀರಾ ಅಂದರೆ ಬರೋದು 10,000 ಇಂಟು 6. ಸೊ ಆರ್ ಈಕ್ವಲ್ಸ್ ಬರೋದು 10% ಸ್ಟೂಡೆಂಟ್ಸ್. ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ ಸ್ಟೂಡೆಂಟ್ಸ್. ಸೊ ಇಯರ್ಸ್ ಅಲ್ಲಿ ಕೊಟ್ಟರೆ ಆ ರೀತಿ ಮಾಡಬೇಕು. ಅದೇ ಮಂತ್ ಅಲ್ಲಿ ಕೊಟ್ಟಿದ್ರೆ ನೋಡಿ ಈ ಪ್ರಾಬ್ಲಮ್ ನೋಡಿ. ಹಾಗಾದರೆ ನಾವೀಗ ಮಾಡಿದ್ದು 27ನೇದು. ಹಾಗಾದರೆ ನೆಕ್ಸ್ಟ್ ನಾವು ಮಾಡಕ್ಕೆ ಕೊಟ್ಟಿರೋದು 28ನೇದು, 28th ಪ್ರಾಬ್ಲಮ್. 28ನೇ ಪ್ರಾಬ್ಲಮ್ ಯಾವ ರೀತಿ ಮಾಡಬೇಕು ಅಂತಂದಾಗ, ಸುಹಾಸ್ ಗಾಟ್ ಎ ಸಮ್ ಆಫ್ ಮನಿ ಫ್ರಮ್ ಹಿಸ್ ಅಂಕಲ್. ಅವರ ಅಂಕಲಿಂದ ಏನು ಮಾಡಿದ್ದಾನೆ? ಸ್ವಲ್ಪ ಅಮೌಂಟ್ನ ರಿಸೀವ್ ಮಾಡ್ತಾನೆ. ಆ್ಯಂಡ್ ಡೆಪಾಸಿಟೆಡ್ ಇಟ್ ಇನ್ ಎಸ್ ಬಿ ಐ ಬ್ಯಾಂಕ್. ಅವ್ರ ಅಂಕಲಿಂದ ಒಂದು ಸ್ವಲ್ಪ ಮೊತ್ತವನ್ನು ರಿಸೀವ್ ಮಾಡಿ ಅದನ್ನು ತಗೊಂಡಾಗ ಹಂಗಿಂದಂಗೆ ಬ್ಯಾಂಕ್ನಲ್ಲಿ ಹಾಕ್ತಾನೆ. ಇಟ್ ಅಮೌಂಟೆಡ್ ಟು rupees 1,09,000 ಇನ್ 18 months. 1,09,000 ಆಗುತ್ತಂತೆ. ಎಷ್ಟು? 18 monthsಗೆ, 18 ತಿಂಗಳಿಗೆ 1,09,000 ಆಗುತ್ತೆ. ಆ್ಯಂಡ್ 1,06,000 ಇನ್ 1 year. 1 year ಅನ್ನರ್ಥ ಏನೋ 12 monthsಗೆ. 1 year ಅನ್ನರ್ಥ ಏನೋ 12 monthsಗೆ. 12 monthsಗೆ 1,06,000 ಆಗಿದೆ. 18 monthsಗೆ 1,09,000 ಆಗಿದೆ. ಹಾಗಾದರೆ ಡಿಫ್ರೆನ್ಸ್ ಮಾಡೋಣ. ಹಾಗಾದರೆ ಅಮೌಂಟ್ ಇನ್ 18 months 1,09,000 ಲೆಸ್ ಅಮೌಂಟ್ ಇನ್ 12 months 1,06,000. ಇದರಿಂದ ಇದನ್ನು ಲೆಸ್ ಮಾಡಿದ್ರೆ ಬರೋದು 3,000 ಬರುತ್ತೆ.
18 ತಿಂಗಳಲ್ಲಿ 12 ತಿಂಗಳಿಗೆ ಕಳೆದ್ರೆ ಬರೋದು 6 ಮಂತ್ಸ್ SI ಆಯಿತು. 6 ಮಂತ್ಸ್ SIಗೆ 3000 ಆದರೆ SI ಫಾರ್ 1 ಮಂತ್. 1 ಮಂತ್ಗೆ ಎಷ್ಟಾಗಿರುತ್ತೆ ಅಂತಂದರೆ 3000 ಡಿವೈಡೆಡ್ ಬೈ 6 ಬರುವಂತಹದ್ದು 500 ಪರ್ ಮಂತ್ ಆಯಿತು. ನಾವಿಲ್ಲಿ ಕಂಡುಹಿಡಿಬೇಕಾದ್ರೆ ಎಷ್ಟು ತಿಂಗಳಿಗೆ ಸ್ಟೂಡೆಂಟ್ಸ್ 18 ಮಂತ್ಸ್ಗೆ. ಹಾಗಾದರೆ SI ಫಾರ್ 18 ಮಂತ್ಸ್. 18 ಮಂತ್ಸ್ಗೆ ಎಷ್ಟಾಗುತ್ತೆ ಅಂದರೆ 500 ಇಂಟು 18 ಅಂದರೆ ಬರೋದು 9000 ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ 9000 ಬಡ್ಡಿ ಆಯಿತು. ಹಾಗಾದರೆ ಎ ಈಕ್ವಲ್ಸ್ P ಪ್ಲಸ್ SI. ಸೊ ಅಮೌಂಟ್ ಎಷ್ಟು 1,09,000 ಈಕ್ವಲ್ಸ್ ಪ್ರಿನ್ಸಿಪಲ್ ಎಷ್ಟು ಅಸಲು ಎಷ್ಟು ಅದನ್ನೇ ಕಂಡುಹಿಡಿಬೇಕಾಗಿರೋದು ನಾವು. ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಈಗೆಲ್ಲ ಕ್ಯಾಲ್ಕುಲೇಟ್ ನಾವು ಮಾಡಿದ್ದೀವಿ. ಎಷ್ಟಂತೆ 9,000. ಇದನ್ನ ಈ ಸೈಡ್ ಕಳಿಸಿ. ಹಾಗಾದರೆ P ಈಕ್ವಲ್ಸ್ 1,09,000 ಮೈನಸ್ 9,000. ಹಾಗಾದರೆ P ಈಕ್ವಲ್ಸ್ 1,00,000 ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? 1,09,000 ಆಗಿರುತ್ತೆ. ಕ್ಲಿಯರ್? ರೇಟ್ ಕಂಡುಹಿಡಿಬೇಕು ಅಂದ್ರೆ ಇವಾಗ ಏನು ಮಾಡಬೇಕು? ರೇಟ್ ಕಂಡುಹಿಡಿಬೇಕು ಅಂದರೆ SI ಈಕ್ವಲ್ಸ್ PRT ಡಿವೈಡ್ ಬೈ 100. SI ಎಷ್ಟು 9,000 ಈಕ್ವಲ್ಸ್ ಪ್ರಿನ್ಸಿಪಲ್ ಎಷ್ಟು 1,00,000 ಇಂಟು ರೇಟ್ ಎಷ್ಟು ಅದನ್ನೇ ಕಂಡುಹಿಡಿಬೇಕಾಗಿರೋದು ಇಂಟು ಟೈಮ್ ಎಷ್ಟು ಟೈಮ್ 18 ಮಂತ್ಸ್ ಅಂತ ಹೇಳ್ತಾನೆ. 18 ಮಂತ್ಸ್ ಅಂದರೆ 18 ಡಿವೈಡ್ ಬೈ 12 ಇಂಟು 100. ಓಕೆನಾ ಸ್ಟೂಡೆಂಟ್ಸ್? ಹಾಗಾದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೇ ಆದರೆ ಆರ್ ಈಕ್ವಲ್ಸ್ ಮೊದಲು ಇದು ಮಲ್ಟಿಪ್ಲೈ ಮಾಡ್ಕೊತೀವಿ. 9,000 ಇಂಟು 12 ಇಂಟು 100 ಡಿವೈಡ್ ಬೈ ಇವೆರಡು ಡಿನಾಮಿನೇಟರ್ಗೆ ಹೋಗುತ್ತೆ 1,00,000 ಇಂಟು 18. ಹಾಗಾದರೆ ಬರೋದು 9,000 ಇಂಟು 12 ಇಂಟು 100 ಡಿವೈಡೆಡ್ ಬೈ 1,00,000 ಡಿವೈಡ್ ಬೈ 18 ಅಂದರೆ ಬರೋದು ಆರ್ ಈಕ್ವಲ್ಸ್ 6% ಆಗಿರುತ್ತೆ ಸ್ಟೂಡೆಂಟ್ಸ್. 6% ಆಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಗೊತ್ತಾಯಿತು ಅಂತ ಅನ್ಕೊಬೋದಾ? ಭಾವಿಸ್ಬೋದಾ? ಅರ್ಥ ಆಗಿದೆ ಅನ್ಕೊಬೋದಾ? ಇದು ನಾನು ಮಾಡಿದ್ದು ಎಷ್ಟು ತಿಂಗಳಿಗೆ ಮಾಡಿದ್ದು? 18 ಮಂತ್ಸಿಗೆ ಮಾಡಿದೆ ನಾನು. ಓಕೆ, ಅದೇ 12 ಮಂತ್ಸ್ ಕೂಡ ನೀವು ಮಾಡ್ಬೋದು. ಯಾವ ರೀತಿ ಅಂತಂದರೆ ಸೇಮ್ ಇದೇ ರೀತಿ ಇಲ್ಲಿ ನಾವೇನು ಮಾಡಿದ್ವಿ ಇಲ್ಲಿ 18 ಮಂತ್ಸಿಗೆ ಮಾಡಿದ್ವಿ. ಅದೇ ರೀತಿ ಇಲ್ಲೇನು ಮಾಡ್ಬೋದು 12 ಮಂತ್ಸಿಗೆ ಮಾಡಬೇಕಾಗಿರುತ್ತೆ. ಇಲ್ಲಿ 1,09,000 ತೊಗೊಬಾರ್ದು. ಏನು ಮಾಡಬೇಕಾಗಿರುತ್ತೆ 1,06,000 ತಗೊಂಡು ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ. ಹಾಗಾದರೆ ನಾವು ಮಾಡಿದ್ದು ಈಗ 28ನೇ ಪ್ರಾಬ್ಲಮ್. ಹಾಗಾದರೆ ಹೋಗೋಣ ಈಗ 29ನೇ ಪ್ರಾಬ್ಲಮ್ಗೆ. ಬನ್ನಿ ಸ್ಟೂಡೆಂಟ್.